ಎಲ್ಲರಿಗೂ ನಮಸ್ಕಾರ. ಆಯುಷ್ ಮಂತ್ರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹ್ಯಾಪಿ ಆದಂತ ಹೆಲ್ದಿ ಲೈಫ್ ಸ್ಟೈಲ್ ಯಾರಿಗೆ ತಾನೇ ಬೇಡ. ಆದ್ರೆ ಹೆಲ್ದಿ ಆಗೂ ಇರಬೇಕು, ಲೈಫ್ ಹ್ಯಾಪಿ ಆಗೂ ಇರಬೇಕಂದ್ರೆ ಅಲರ್ಟ್ ಹಾಗೂ ಆಕ್ಟಿವ್ ಆದಂತ ಒಂದು ಲೈಫ್ ಫಾರ್ಮ್ಯಾಟ್ ನಮ್ಮೆಲ್ಲರಿಗೂ ಬೇಕಾಗುತ್ತೆ. ನಮ್ಮ ಸರೌಂಡಿಂಗ್ಸ್ಗೆ ಹಾಗೂ ನಮ್ಮ ವೈಯಕ್ತಿಕವಾದಂತಹ ಒಂದಷ್ಟು ಪರ್ಸನಲ್ ಪ್ರಿಫರೆನ್ಸಸ್ಗೆ ನಮ್ಮ ಮೈಂಡ್, ಬಾಡಿ ಹಾಗೂ ಸೋಲ್ ಕಾಂಪ್ಲೆಕ್ಸ್ನ ನಾವು ಟ್ಯೂನ್ ಮಾಡಬೇಕಾಗತ್ತೆ. ಇದಕ್ಕೆ ಬೇಕಾದಂತಹ ಕೆಲವಾರು ಸರಳೀಕರಿಸಿದಂತಹ ಟೆಕ್ನಿಕ್ಸ್ ನಮ್ಮ ಕಾರ್ಯಕ್ರಮ ನಿಮಗಾಗಿ ಹೊತ್ತು ತರ್ತಾ ಇದೆ. ಜೀವನವನ್ನ ಸುಂದರವಾಗಿ, ಸುಖಮಯವಾಗಿ, ಸರಳೀಕರಿಸುವಂತಹ ರೀತಿಯಲ್ಲಿ ಮಾಡುವಂತಹ ಕಾರ್ಯಕ್ರಮ ಆಯುಷ್ ಮಂತ್ರ. ಜೀವನಕ್ಕೆ, ಜೀವನ ಶೈಲಿಗೆ ಹೇಳಿ ಮಾಡಿಸಿದಂತಹ ಮಂತ್ರ ಆಯುಷ್ ಮಂತ್ರ. ಬನ್ನಿ, ಈ ದಿನ ಮೆಡಿಟೇಷನ್ ಟೆಕ್ನಿಕ್ಸ್ ಆಗಿರಬಹುದು, ಯೋಗ, ಆಯುರ್ವೇದ, ಫಿಟ್ನೆಸ್, ನ್ಯೂಟ್ರಿಷನ್ ಕಾನ್ಸೆಪ್ಟ್ಸ್ ಹಾಗೂ ಪಾಸಿಟಿವ್ ಹೀಲಿಂಗ್ ಇಂದ ಜೀವನವನ್ನ ಸರಳೀಕರಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಆಯುಷ್ ಮಂತ್ರ. So entire body weight is on the right edge of your right foot. So first ಈ ಥರ ಮಾಡಿ, ಆಮೇಲೆ ಸ್ಲೋ ಆಗಿ you can lift your upper back into ಪೂರ್ಣ ಭುಜಂಗಾಸನ. ಫ್ರೂಟ್ ಜ್ಯೂಸಸ್ಗಳಿರ್ಬೋದು, ಅದನ್ನು ನೀವು ಒಂದ್ಸಲಿ ಆ ಲೇಬಲನ್ನು ಓದಿ ನೋಡಿ, ಅದರಲ್ಲಿ ಎಷ್ಟು ಸಕ್ಕರೆ ಅಂಶ ಇದೆ ಅಂತ. ಸೊ ದೇ ಆರ್ ಆಲ್ ಎಂಪ್ಟಿ ಕ್ಯಾಲರೀಸ್. ಅದರಿಂದ ನಮ್ಗೆ ದೇಹಕ್ಕೆ ಬೇಕಾಗುವ ನ್ಯೂಟ್ರಿಯೆಂಟ್ಸ್ ಖಂಡಿತವಾಗ್ಲೂ ಸಿಗಲ್ಲ. ಆಯುರ್ವೇದದ ಪ್ರಕಾರ ಕೆಲವೊಂದು ಮಾನಸಿಕ ಕಾಯಿಲೆಗಳನ್ನು ಈ ರೀತಿಯಾಗಿ ಹೇಳ್ತಾರೆ. ಉನ್ಮಾದ ಅಂತ ಹೇಳ್ತಾರೆ, ಸೈಕೋಸಿಸ್, ಅಪಸ್ಮಾರ, ಕನ್ವಲ್ಸಿವ್ ಡಿಸಾರ್ಡರ್, ಅತತ್ವಾಭಿನಿವೇಶ, ಇದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರೀತಾರೆ. ಮನೆ ಅಂತ ಹೇಳಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಬೇಕು ಹೊರತು ವಸ್ತುಗಳಲ್ಲಾಗಿರಲಿ, ಸಿಕ್ಕಾಪಟ್ಟೆ ವಸ್ತುಗಳಾಗಿರ್ಬೋದು, ಬೇಡದಿರೋ ವಸ್ತುಗಳಾಗಿರ್ಬೋದು, ಇದು ನಿಮ್ಮ ತಲೆಯನ್ನು ಕೆಡಿಸ್ತಾ ಹೋಗುತ್ತೆ. ಪ್ರತಿಯೊಬ್ಬ ಒಂದು ವಸ್ತುವಿಗೆ ಒಂದು ಪೆನ್ ತಗೊಂಡ್ರು ಅದಕ್ಕೆ ಅದರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಧ್ಯಾನ ಮನುಷ್ಯನ ಮನಸ್ಸನ್ನ ನಿಗ್ರಹಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುವಂತಹ ಒಂದು ಪವರ್ಫುಲ್ ಟೂಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಧ್ಯಾನದ ಪ್ರಾಮುಖ್ಯತೆಯನ್ನ ಧ್ಯಾನ ಮಾಡಿದವರಿಂದ ನಾವು ಕೇಳಿ ತಿಳಿಯೋದು ಹಾಗೂ ನಾವೇ ಮಾಡಿ ಆಸ್ವಾದಿಸೋದು, ಇವೆರಡರಿಂದಲೂ ಗೊತ್ತಾಗುತ್ತೆ. ಹೀಗಾಗಿ ಸೈಕ್ಲಿಕ್ ಮೆಡಿಟೇಷನ್ ಟೆಕ್ನಿಕ್ಸ್ ಒಂದು ಪವರ್ಫುಲ್ ಆದಂತಹ ಇಂಪ್ಯಾಕ್ಟ್ಫುಲ್ ಟೆಕ್ನಿಕ್ ಅಂತ ಹೇಳಿದ್ರು ತಪ್ಪಾಗಲ್ಲ. ರಿವೈವ್ ಯೋಗ ಹಾಗೂ ಮೆಡಿಟೇಷನ್ ಸೆಂಟರ್ನ ಕಾರ್ತಿಕ್ ಅವರು ಕಳೆದ ಕೆಲವು ಸಂಚಿಕೆಗಳಿಂದ ಸೈಕ್ಲಿಕ್ ಮೆಡಿಟೇಷನ್ನ ಇಂಪಾರ್ಟೆನ್ಸ್ ನ ಕುರಿತಾಗಿ ತಿಳಿಸ್ಕೊಡ್ತಿದ್ದಾರೆ. ಇಂದು ಕೂಡ ಇದರ ಭಾಗವಾಗಿ ಹೆಚ್ಚಿನ ಒಂದಷ್ಟು ಮಾಹಿತಿಯನ್ನ ಹಾಗೂ ಆದ್ಯತೆ ನೀಡಬೇಕಾದಂತಹ ಕೆಲವಾರು ಟಿಪ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ताड़ासना स्थिति or standing posture or starting posture for the relaxation. So we'll be firm and steady but not tensed and tight. Take a deep inhale. Chant one Omkara in Tadasana. Inhale. ಈ ಓಂಕಾರ ಚಾಂಟ್ ಜೊತೆಗೆ ನಮ್ಮ ಹೋಲ್ ಬಾಡಿ ರೆಸೊನೇಟ್ ಆಗ್ತಾ ಹೋಗುತ್ತೆ. ಇವಾಗ ನಮ್ಮ ಬಾಡಿನ ನಾವು ಸೆಂಟರ್ ಮಾಡ್ಕೊಳ್ಳೋಣ. ಸ್ಲೋಲಿ ಲೀನ್ slightly forward from Tadasana. Very slightly ಮುಂದಕ್ಕೆ ಲೀನ್ ಆಗ್ತೀವಿ. ಸೊ ಹೀಗೆ ಮಾಡೋದ್ರಿಂದ ವಿ ಫೀಲ್ ದ ಎಂಟೈರ್ ಬಾಡಿ ವೇಟ್ ಆನ್ ಅವರ್ ಟೋಸ್. ನಮ್ಮ ಕಾಲಿನ ಬೆರಳುಗಳ ಮೇಲೆ ಎಂಟೈರ್ ಬಾಡಿ ವೇಟ್ ಬೀಳ್ತಾ ಹೋಗುತ್ತೆ. ಪಾಯಿಂಟೆಡ್ ಅವೇರ್ನೆಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ನಾವು ಸ್ಲೋಲಿ ಕಮ್ ಬ್ಯಾಕ್ to the center. So ಇದೇ ಥರ we will lean the body slightly backwards. Back bend ನ ಮಾಡಬಾರ್ದು,
ಬಟ್ ಸ್ಲೈಟಾಗೆ ಬ್ಯಾಕ್ವರ್ಡ್ ಟಿಲ್ಟ್ ಇರಬೇಕು ನಿಮ್ಮ ಬಾಡಿನಲ್ಲಿ. ಸೊ ನೌ ಯು ವಿಲ್ ಫೀಲ್ ದ ವೇಟ್ ಆಫ್ ದ ಎಂಟೈರ್ ಬಾಡಿ ಆನ್ ದ ಹೀಲ್ಸ್. ಫೀಲ್ ದ ಸರ್ಫೇಸ್ ಅವೇರ್ನೆಸ್. Slowly come back to the center. Now similarly we will lean or tilt the body to the right side for the linear awareness. So entire body weight is on the right edge of your right foot. Slowly come back to the center. Similarly, we will lean the body to the left, slightly lean to the left, slowly exhale and come back to Samastitihi. Now that the whole body is centered, the weight of your body is equally distributed through the soles of the feet. Let us relax the facial muscles. So ನಮ್ಮ ಬಾಡಿ ಸೆಂಟರ್ ಸಮಸ್ಥಿತಿಗೆ ಬಂದಿದೆ ಇವಾಗ. ರೈಟ್ ಮತ್ತು ಲೆಫ್ಟ್ ಸೈಡ್ ಬಾಡಿ ವೆಯ್ಟು ಒಂದೇ ಕಡೆ ಸೆಂಟ್ರಲೈಸ್ ಮಾಡ್ತಾ ಹೋಗಿದ್ದೀವಿ. ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್, ಈ ಪ್ರಾಕ್ಟೀಸ್ನ ನಾವು ಕಣ್ಮುಚ್ಚಿ ಮಾಡ್ತಾ ಇದ್ದೀವಿ. ಸೊ ಅರ್ಧಕಟಿ ಚಕ್ರಾಸನ ಮಾಡೋಣ. Slowly start raising the right arm to the shoulder level with slow inhalation. Very good. Exhale and turn your palm facing the ceiling. Further inhale, slowly take your hand straight up. Let the body be completely straight. ಇವಾಗ ಎಕ್ಸೇಲ್ ಮಾಡ್ತಾ ಸ್ಲೋ ಆಗಿ ನಮ್ಮ ಬಾಡಿನ 45 ಡಿಗ್ರೀಸ್ ಲ್ಯಾಟ್ರಲ್ ಟಿಲ್ಟ್ ಮಾಡೋಣ. ಅರ್ಧಕಟಿ ಚಕ್ರಾಸನವನ್ನು ಮಾಡೋಣ. ಸ್ಟೇ ಬ್ಯಾಕ್ ಇನ್ ಅರ್ಧಕಟಿ ಚಕ್ರಾಸನ. 1 2 3 4 5. Slowly inhale, bring the body straight up. Exhale, bring your hand to the shoulder level. Inhale, turn the palm facing down. Slowly exhale, bring your hands down. So ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಫೀಲ್ ಆಗುತ್ತೆ. You feel the blood gushing down the arm. You feel the whole of your right side body recharged with energy impulse. ಇದೇ ಥರ ಲೆಫ್ಟ್ ಸೈಡ್ ಅರ್ಧಕಟಿ ಚಕ್ರಾಸನವನ್ನು ಪ್ರಾಕ್ಟೀಸ್ ಮಾಡೋಣ. ಏಕಂ. Slowly take the left hand to the shoulder level. Inhale. Exhale, turn the palm facing upward. Inhale, slowly take your hands upward. Exhale, slowly come to Ardhakati Chakrasana. Feel the heartbeat, feel the stretch. 1 2 3 4 and 5. Slowly inhale, come up. Exhale, bring the hands to the shoulder level. Again inhale, slowly turn your palm down. Exhale, slowly come back to Tadasana. ಸೊ ಇವೆರಡು ಆಸನಗಳು ಮಾಡೋದ್ರಿಂದ ನಮ್ಮ ಹೋಲ್ ಬಾಡಿ ರೀಚಾರ್ಜ್ ಆಗಿರುತ್ತೆ. ನಮ್ಮ ಎನರ್ಜಿ ಇಂಪಲ್ಸಸ್ ಇಂಪ್ರೂವ್ ಆಗುತ್ತೆ. ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಧ್ಯಾನ ಮನುಷ್ಯನ ಮನಸ್ಸಿಗೆ ಪ್ರಶಾಂತತೆ ಹಾಗೂ ಪ್ರಫುಲ್ಲತೆಯನ್ನ ತಂದ್ಕೊಡೋದಾದ್ರೆ
ಯೋಗ ಅದರಲ್ಲೂ ಆಸನಗಳ ಕ್ರಿಯೆಯನ್ನ ನಾವು ಮಾಡೋದೇ ಆದ್ರೆ ಅದು ದೇಹದ ಸ್ನಾಯುಗಳಿಗೆ ಹಾಗೂ ಬೆನ್ನು ಹುರಿ ಹಾಗೂ ಇತರೆ ಮೂಳೆಗಳಿಗೆ ಎಲ್ಲವಕ್ಕೂ ಕೂಡ ಒಂದಷ್ಟು ಟೋನಿಂಗ್ ಕೊಡೋದಲ್ಲದೆ ಅದರ ಒಂದು ಸ್ಟ್ರೆಚಬಿಲಿಟಿ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ, ದೇಹದ ಎಲಾಸ್ಟಿಸಿಟಿಯನ್ನು ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಹಾಗಿದ್ರೆ ಬನ್ನಿ ಇಂದು ಯೋಗ ಕಾನ್ಸೆಪ್ಟ್ಸ್ ನಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಬೆನ್ನು ಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್ ನಲ್ಲಿರುವಂತಹ 26 ಮೂಳೆಗಳಿಗೆ ಯಾವ ವಿಧಾನವಾದಂತಹ ಎಕ್ಸಸೈಸಸ್ ನ ಕೊಡಬಹುದು, ಇದರಿಂದ ಸಾಮಾನ್ಯವಾಗಿ ಎದುರಾಗುವಂತಹ ಬೆನ್ನು ನೋವನ್ನ ನಾವು ಹೇಗೆ ಮನೆಯಲ್ಲೇ ಆಸನಗಳ ಮೂಲಕ ತಡೆಗಟ್ಟಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ತೆ. ಸೊ ಫ್ರೆಂಡ್ಸ್, ನಾವು ಹಿಂದಿನ ಎಪಿಸೋಡ್ನಲ್ಲಿ ಬ್ಯಾಕ್ ಪೇಯ್ನ್ಗೆ ಸ್ವಲ್ಪ ಆಸನಗಳು ಯೋಗಾಭ್ಯಾಸ ಕಲ್ತ್ಕೊಂಡ್ವಿ. ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅನಿಸುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ನೀವು ಆಯುಷ್ ಟಿವಿಗೆ ತಿಳಿಸ್ಬೋದು. ಮತ್ತು ಇವತ್ತು ಬಂದು ನಮ್ಮ ಬ್ಯಾಕ್ ಪೇಯ್ನ್, ಹೆಲ್ತಿ ಸ್ಪೈನ್ ಮತ್ತು ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಕೋಆರ್ಡಿನೇಷನ್ ಆಗುವಂಥ ಒಂದು ಆಸನಸ್ ಪ್ರಾಕ್ಟೀಸ್ ಮಾಡೋಣ. ಸೊ ಇದು ಬ್ಯಾಕ್ ಬೆಂಡಿಂಗ್ ಆಸನಸು ಆಗಿರುತ್ತೆ. ನೀವು ಆಲ್ರೆಡಿ ಯೋಗ ಪ್ರಾಕ್ಟೀಷ್ನರ್ ಆಗಿದ್ರೂ ಮಾಡ್ಬೋದು, ಬಿಗಿನರ್ ಆಗಿದ್ರೂ ನಿಮಗೆ ಬ್ಯಾಕ್ ಒಳ್ಳೆ ಫ್ಲೆಕ್ಸಿಬಿಲಿಟಿ ಮತ್ತು ಸ್ಟ್ರೆಂತು ಮತ್ತು ಹೆಲ್ತ್ ಸಿಗುತ್ತೆ. ಸೊ ಬನ್ನಿ ಶುರು ಮಾಡೋಣ. ಯು ಕ್ಯಾನ್ ಸಿಟ್ ಇನ್ ವಜ್ರಾಸನ ಟುಡೇ. ಸೊ 2 ಹೀಲ್ಸ್ನ ಜಾಯಿನ್ ಮಾಡ್ತಾ ನಿಮ್ಮ ಹೀಲ್ಸ್ ಮೇಲೆ ವಜ್ರಾಸನದಲ್ಲಿ ಕುತ್ಕೊಳ್ಳೋಣ. ವಜ್ರಾಸನ ಈಸ್ ಆಲ್ವೇಸ್ ವೆರಿ ಗುಡ್ ಅಗೇನ್ ಫಾರ್ ದ ಲೋವರ್ ಬ್ಯಾಕ್. And it also directs the energies of all your chakras upwards. So ನಮ್ಮ ಬಾಡಿನಲ್ಲಿ 7 ಚಕ್ರಗಳಿರುತ್ತೆ. ಆ ಚಕ್ರಗಳ ಎನರ್ಜಿನ ಈ ಥರ ವಜ್ರಾಸನದಲ್ಲಿ ಕೂರೋದ್ರಿಂದ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ಡೈರೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಒಂದೇ ಫ್ಲೋನಲ್ಲಿ ನಮ್ಮ ಎನರ್ಜಿ ಹೋದಾಗ ನಮ್ಮ ಇಡೀ ದಿನ ಖುಷಿಯಾಗಿರುತ್ತೆ, ನಮಗೆ ಮೈಂಡ್ ಕಾಮ್ ಆಗಿರುತ್ತೆ, ಮತ್ತು ಏನು ತುಂಬ ಹೀಪ್ ಆಫ್ ಥಾಟ್ಸ್ ಬರಲ್ಲ ತಲೆಯಲ್ಲಿ, ತುಂಬ ಯೋಚನೆಗಳು ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಸೊ ಇದೇ ಥರ ವಜ್ರಾಸನಲ್ಲಿ ಕೂತ್ಕೊಂಡು ವಿಲ್ ಸ್ಟಾರ್ಟ್. ಜ್ಞಾನ ಮುದ್ರಾ ಇನ್ ಯೋರ್ ಹ್ಯಾಂಡ್ಸ್. ಟೇಕ್ ಎ ಡೀಪ್ ಬ್ರೆತ್. Exhale slowly. So relax all the facial muscles. You can have a smile on your face. Smile is the easiest yoga you can do. Breathe in slowly. Breathe out completely. Relax the whole body. Calm down the mind. We will chant Akara, Okara and Makara. Take a deep inhale. You can chant along with me. Breathe in. Observe the resonance. Slowly rub your palms. Place the palms around your eyes. Feel the relaxation. Slowly open back your eyes. We will start with the first asana. So we will start slowly with Shashankasana. Relax your back. We'll stay here for 1, 2, 3, 4 and 5. Slowly moving on to
Shalabhasana. Stretch the right leg, left leg, slowly lie down on your stomach. Come down on Makarasana. Completely bring the whole body down. So we lift the chin up and drop the chin down. Bring both your hands below your inner thighs like this. Okay, so remember to keep your shoulder engaged. Shoulder should be touching the mat. So take a deep inhale and slowly lift both the legs as much as you can. We will engage the muscles. Hold the asana. 1, 2, 3, 4 and 5. Slowly exhale down. Take a small gap. Relax in Makarasana. Cross your hands. Drop your forehead down. Slow down your breathing. Breathe in and breathe out slowly. Now we'll move on to the next asana. So bring both the hands next to your chest. Remember, elbow will be inwards or in the direction of your body. So inhale ಮಾಡ್ತಾ ಸ್ಲೋ ಆಗಿ ಎಷ್ಟಾಗತ್ತೋ ಅಷ್ಟು ನಿಮ್ಮ ಬೆನ್ನನ್ನು ಲಿಫ್ಟ್ ಮಾಡ್ತಾ ಹೋಗಿ. So remember, in Bhujangasana, shoulder should not scrunch like this. It should be going down. So relax your shoulders and then keep pushing your body in Purna Bhujangasana. You can keep your head up or look forward. Breathe. 1, 2, 3, 4 and 5. Slowly exhale. Slowly come back to Makarasana. Relax the body. Loosen the whole body. ಸೊ ಪೂರ್ಣ ಭುಜಂಗಾಸನ ಮಾಡುವಾಗ ಪೇನ್ ಆದರೆ ನೀವು ಕೈ ಈ ಥರ ಪ್ಯಾರಲಲ್ ಆಗಿ ಇಟ್ಕೊಂಡು ಅರ್ಧ ಭುಜಂಗಾಸನನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಫಸ್ಟ್ ಈ ಥರ ಮಾಡಿ ಆಮೇಲೆ ಸ್ಲೋ ಆಗಿ ಯು ಕ್ಯಾನ್ ಲಿಫ್ಟ್ ಯುವರ್ ಅಪ್ಪರ್ ಬ್ಯಾಕ್ ಇಂಟು ಪೂರ್ಣ ಭುಜಂಗಾಸನ. Okay, always remember to take your back bend slow and easy. ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ಸ್ಲೋ ಆಗಿ ಮಾಡ್ತಾ ಹೋಗಿ. ಓಕೆ, ಸ್ಲೋಲಿ ಇನ್ಹೇಲ್. ಯು ಕ್ಯಾನ್ ಕಮ್ ಬ್ಯಾಕ್ ಟು ಶಶಂಕ. Once again relax the spine. So we'll stay in Shashanka. 1, 2, 3, 4 and 5. Slowly inhale, come up. We'll move to the last asana, that is Ushtrasana. So come back on your knees. Keep your knees shoulder width apart. Slowly hold your lower back. Okay, keep pushing your hip forward when you are practicing Ushtrasana. So inhale, send your shoulder back, create space in the ribs area. Breathe in, slowly breathe out. Drop your neck back, then slowly drop your hands on the heels. So we'll stay back in Ushtrasana, eyes open. 1, 2, 3, hip is going forward. 4,
5 and 6. Slowly exhale, come back, relax. So we'll come back to lie down again in Makarasana. Cross your hands, take your legs away, drop the heels down, relax in Makarasana. Observe your spine, relax the whole body. Breathe in and breathe out. ಕಾಲಮಾನಕ್ಕೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಆಹಾರ ವಿಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನ ತಂದ್ಕೊಳ್ತೀವಿ. ಇಂಥಿಂಥ ಕಾಲಕ್ಕೆ ಸರಿ ಹೊಂದುವಂಥ ಹಣ್ಣು, ತರಕಾರಿಗಳು, ಸೊಪ್ಪು ಇವೆಲ್ಲವನ್ನ ನಾವು ಬಳಸ್ತೀವಿ. ಆಹಾರ ಕ್ರಮದಲ್ಲಿ ಉಂಟಾಗುವಂತಹ ಬದಲಾವಣೆ ಲೈಫ್ ಹಾಗೂ ಲೈಫ್ ಸ್ಟೈಲ್ ಎರಡರ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಅದರಲ್ಲೂ ತಂಪು ಪಾನೀಯಗಳ ಕುರಿತಾಗಿ ನಾವು ಯಾವೆಲ್ಲ ಮಾಹಿತಿಯನ್ನ ತಿಳ್ಕೊಳ್ಬೇಕು, ನಮಗೆ ಗೊತ್ತಿರುವಂತಹ ಮಾಹಿತಿ ಎಷ್ಟು ನಿಖರವಾಗಿದೆ, ಏನು ಬದಲಾವಣೆಯನ್ನ ಈ ಕಾಲಕ್ಕೆ ಅನುಗುಣವಾಗಿ ನಾವು ಮಾಡ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಶಮನ್ ಹೆಗಡೆ ಅವರು ತಿಳಿಸ್ಕೊಡ್ಲಿದ್ದಾರೆ. ಸೊ ಎಸ್, ಬೇಸಿಗೆ ಅಂದಾಗ ನಮಗೆ ಫಸ್ಟ್ ಬಾಯಾರಿಕೆ ಆದ ತಕ್ಷಣ ಫಸ್ಟ್ ನೆನಪಿಗೆ ಬರೋದೇ ಜ್ಯೂಸ್ ಕುಡಿಯೋಣ ಅಂತ. ಸೊ ಶಾಪಿಂಗ್ ಹೋದಾಗ ನಾವು ತುಂಬ ದಣದಾಗ ಅನ್ಸೋದು, ನಾವು ಹೋಗಿ ಜ್ಯೂಸ್ ಕುಡಿಯೋಣ, ಅಥವಾ ಒಂದು ಲೋಟ ಜ್ಯೂಸ್ ಕುಡಿದ್ರೆ ಚೆನ್ನಾಗಾಗತ್ತೆ, ರಿಫ್ರೆಶಿಂಗ್ ಆಗುತ್ತೆ, ಈ ಥರ ಮೈಂಡ್ಸೆಟ್ ನಮಗೆ ಯಾವಾಗಲೂ. ಅಥವಾ ಈಗ ತುಂಬ ದಣಿವಾದಾಗ ಜ್ಯೂಸ್ ಕುಡಿದ ತಕ್ಷಣ ಒಂದು ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ, ಸೊ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕೆ ಜಾಸ್ತಿ ಪವರ್ ಬರುತ್ತೆ, ಈ ಥರ ಅಂದ್ಕೊಂಡು ನಾವು ಜ್ಯೂಸ್ ಕುಡಿಯೋಕ್ಕೆ ಹೋಗ್ತೀವಿ. ನೀರನ್ನು ಕುಡಿಯೋದು ಕಮ್ಮಿ ಮಾಡ್ತಾ ಇದ್ದೀವಿ ನಾವು. ಎಸ್, ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್, ನಾವು ಯಾವಾಗಲೂ ಹೇಳ್ತೀವಿ. ಎಸ್ಪೆಷಲಿ ಈಗಿನ ಬೇಸಿಗೆ ಕಾಲದಲ್ಲಿ ನಾವು ಜಾಸ್ತಿ ನೀರು ಕುಡಿಬೇಕು. ತುಂಬ ಜನರಿಗೆ ನೀರು ಕುಡಿಯೋದು ಅಂತಂದರೆ ಇಷ್ಟ ಆಗಲ್ಲ, ಅಯ್ಯೋ ಅದು ತುಂಬ ಸಪ್ಪೆ ಇರುತ್ತೆ, ಅಥವಾ ಏನೋ ಒಂಥರ ಇಷ್ಟ ಆಗಲ್ಲ ನೀರು ಕುಡಿಯೋದು. ಆದರೆ ದೇಹಕ್ಕೆ ನೀರಿನ ಅಂಶ ತುಂಬ ಮುಖ್ಯವಾಗಿರೋಂಥದ್ದು. ಸೊ ನಮಗೆ ಕ್ಲೈಂಟ್ಸ್ ಬಂದಾಗ ಕೇಳ್ತಾರೆ, ನನಗೆ ನೀರು ಕುಡಿಯೋಕ್ಕೆ ಬೇಜಾರು, ಬೇರೆ ಯಾವುದಾದ್ರೂ ಕುಡಿಲ್ಲ, ನಾನು ಜ್ಯೂಸ್ ಕುಡಿಲ್ಲ, ನಂಗೆ ಜ್ಯೂಸ್ ಕುಡಿಯೋದು ಅಂದರೆ ಇಷ್ಟ, ಅದು ಲಿಕ್ವಿಡ್ ತಾನೆ, ಅದರಿಂದಲೂ ನಮ್ಮ ದೇಹಕ್ಕೆ ಬೇಕಾಗಿರುವ ನೀರಿನ ಅಂಶ ಸಿಗತ್ತಲ್ವಾ, ನಾನು ಜ್ಯೂಸ್ ಕುಡಿತೀನಿ, ನನಗೆ ನೀರು ಕುಡಿಯೋದು ಕಷ್ಟ ಅಂತ ಹೇಳ್ತಾರೆ. ನಾವು ಅದಕ್ಕೆ ಯಾವಾಗಲೂ ಹೇಳ್ತೀವಿ, ಇಲ್ಲ, ನೀರನ್ನು ರೀಪ್ಲೇಸ್ ಎಲ್ಲ ಆಹಾರಗಳಿಗೂ ಒಂದೊಂದು ರೀಪ್ಲೇಸ್ಮೆಂಟ್ ಅಂತ ಇರ್ಬೋದು, ಆದರೆ ನೀರಿಗೆ ಖಂಡಿತವಾಗ್ಲೂ ರೀಪ್ಲೇಸ್ಮೆಂಟ್ ಇಲ್ಲ. ಒಂದಿಷ್ಟು ಪ್ಯೂರ್ ವಾಟರ್ ನಮ್ಮ ದೇಹಕ್ಕೆ ಹೋಗಲೇಬೇಕು. ಈ ಥರ ಜ್ಯೂಸ್ ಎಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಜ್ಯೂಸ್ ತುಂಬ ನಮ್ಮ ದೇಹಕ್ಕೆ ಸಹಾಯಕಾರಿ. ಬಟ್ ಬೇರೆಲ್ಲ ಹೆಚ್ಚಿನ ಸಲ ಅದು ನಮ್ಮ ದೇಹಕ್ಕೆ ಹಾನಿಯನ್ನೇ ಜಾಸ್ತಿ ಉಂಟು ಮಾಡೋಂಥದ್ದು. ಮೊದಲು ಹೆಂಗಿತ್ತು ಅಂತಂದರೆ, ಇವಾಗ ಒಂದು ಸ್ವಲ್ಪ ವರ್ಷಗಳ ಮೊದಲು ಹೆಂಗಿತ್ತು ಅಂತಂದರೆ, ನಮಗೆ ಹೆಚ್ಚು ಕಾರ್ಬೋನೇಟೆಡ್ ಬೆವರೇಜಸ್ ಬಗ್ಗೆ ಒಲವಿತ್ತು. ಅಂದರೆ ಏನೇ ಬಾಯಾರಿಕೆ ಆದಾಗ ಇಟ್ಸ್ ಈಸಿಲಿ ಅವೈಲೇಬಲ್, ಹೋಗೋದು ಬೇರೆ ಬೇರೆ ಕಾರ್ಬೋನೇಟೆಡ್ ಬೆವರೇಜಸ್ಗಳನ್ನು ತೊಗೊಳ್ಳೋದು, ಅಥವಾ ಬಾಟಲ್ಡ್ ಜ್ಯೂಸ್ಗಳನ್ನು ನಾವು ತುಂಬ ಪ್ರಿಫರ್ ಮಾಡ್ತಾ ಇದ್ವಿ. ಕೋಲ್ಡ್ ಆಗಿದ್ದರೆ ತುಂಬ ಚೆನ್ನಾಗಾಗುತ್ತೆ ಈ ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ನಾವು ಜ್ಯೂಸನ್ನು ಕುಡಿತಾ ಇದ್ವಿ. ಸೊ ಆ ಕಾರ್ಬೋನೇಟೆಡ್ ಬೆವರೇಜಸ್ ಅಥವಾ ಫ್ರೂಟ್ ಜ್ಯೂಸಸ್, ಅದರಲ್ಲೂ ಎರಡು ಥರ ಬರೋದು. ಒಂದು ಬಾಟಲ್ಡ್ ಜ್ಯೂಸಸ್ ಅಲ್ಲಿ ಒಂದು ಕಾರ್ಬೋನೇಟೆಡ್ ಬೆವರೇಜಸ್, ಇನ್ನೊಂದು ಫ್ರೂಟ್ ಜ್ಯೂಸಸ್ಸೇ ಬಾಟಲ್ಡ್ ಆಗಿ ಬರೋಂಥದ್ದು. ಸೊ ಇಂಥದ್ದನ್ನ ನಾವು ಜಾಸ್ತಿ ಕುಡಿತಾ ಇದ್ವಿ. ಸೊ ಇವಾಗಲೂ ಜನ ಕುಡಿತಿದ್ದಾರೆ, ಬಟ್ ಕಂಪ್ಯಾರಿಟಿವ್ಲಿ ದೇರ್ ಈಸ್ ಅ ಶಿಫ್ಟ್. ಸೊ ಈ ಥರ ಈ ಕಾರ್ಬೋನೇಟೆಡ್ ಬೆವರೇಜಸ್ ಇರ್ಬೋದು ಅಥವಾ ಫ್ರೂಟ್ ಜ್ಯೂಸಸ್ಗಳಿರ್ಬೋದು, ಅದನ್ನು ನೀವು ಒಂದ್ಸಲಿ ಆ ಲೇಬಲನ್ನು ಓದಿ ನೋಡಿ, ಅದರಲ್ಲಿ ಎಷ್ಟು ಸಕ್ಕರೆ ಅಂಶ ಇದೆ ಅಂತ. ಸೊ ದೇ ಆರ್ ಆಲ್ ಎಂಟಿ ಕ್ಯಾಲರೀಸ್. ಅದರಿಂದ ನಮ್ಗೆ ದೇಹಕ್ಕೆ ಬೇಕಾಗುವ ನ್ಯೂಟ್ರಿಯೆಂಟ್ಸ್ ಖಂಡಿತವಾಗ್ಲೂ ಸಿಗಲ್ಲ. ನಾವು ನ್ಯೂಟ್ರಿಯೆಂಟ್ಸ್ ಒಂದು ಏನು ಅಂತಂದರೆ, ದಾಹ ನೀಗ್ಸಕ್ಕೆ ಅಂತ ಜ್ಯೂಸ್ ಕುಡಿತಾ ಇರೋಂಥದ್ದು, ಆದರೆ ಅದು ಕೇವಲ ಕ್ಷಣಿಕ. ನೀವು ಬೇಕಾದರೆ ಗಮನಿಸಿರ್ಬೋದು, ಜ್ಯೂಸ್ ಕುಡಿದು ಒಂದು ಸ್ವಲ್ಪ ಹೊತ್ತಲ್ಲಿ ಪುನಃ ನಿಮಗೆ ಇನ್ನು ನೀರು ಬೇಕು, ಇನ್ನು ಕುಡಿಬೇಕು ಅಂತ ಹೇಳೋ ಒಂದು ಸಿಗ್ನಲ್ ನಮ್ಮ ಬಾಡಿ ಕೊಡ್ತಾ ಇರುತ್ತೆ. ಯಾಕೆ ಅಂತಂದರೆ, ಇಲ್ಲಿರುವಂತಹ ಶುಗರ್ ಒಂದು ಕಲ್ಪ್ರಿಟ್. ಸೊ ಮೊದಲು ಏನು ಮಾಡ್ತಿದ್ವಿ ನಾವು, ಈ ಥರ ಬಾಟಲ್ಡ್ ಜ್ಯೂಸಸ್ಗಳನ್ನು ಜಾಸ್ತಿ ಸೇವನೆ ಮಾಡ್ತಿದ್ವಿ. ಇತ್ತೀಚೆಗೆ ಈ ಅವೇರ್ನೆಸ್ ಕ್ರಿಯೇಟ್ ಆಗಿ ನಾವೇನು ಮಾಡ್ತೀವಿ, ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿಯೋಣ. ಸೊ ಈಗ ಶಾಪಿಂಗಿಗೆ ಹೋದಾಗ ನಾವು ತುಂಬ ಹೊತ್ತಾದಾಗ ನಮ್ಗೆ ಆಬ್ವಿಯಸ್ಲಿ ಬಾಯಾರಿಕೆ ಆಗೇ ಆಗುತ್ತೆ. ಸೊ ನೀರು ಕುಡಿಯೋ ಬದಲು ನಾವೇನು ಮಾಡ್ತೀವಿ, ಹತ್ತಿರ ಜ್ಯೂಸ್ ಸೆಂಟರ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತೀವಿ. ಸೊ ಮೊದಲು ಈಗ ಒಂದು ಟ್ರೆಂಡ್ ನೋಡಿದ್ರೆ ನಮ್ಮದು ಆಹಾರ ಕ್ರಮಗಳು ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಮೊದಲು ಏನು ಮಾಡ್ತಿದ್ವಿ, ಜಾಸ್ತಿ ಬಾಟಲ್ಡ್ ಜ್ಯೂಸಸ್ ಬಗ್ಗೆ ಹೇಳಿದ್ನಲ್ಲ, ಕಾರ್ಬೋನೇಟೆಡ್ ಅಥವಾ ಫ್ರೂಟ್ ಜ್ಯೂಸ್ ತೊಗೋತಾ ಇದ್ವಿ. ಹಾಗೆ ಸ್ವಲ್ಪ ಸಮಯದಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್, ಇಲ್ಲ ಹಣ್ಣಿನ ಜ್ಯೂಸ್, ಫ್ರೆಶ್ ಫ್ರೂಟ್ ತಿಂದರೆ ಫ್ರೆಶ್ ಫ್ರೂಟ್ ಜ್ಯೂಸ್ ಒಳ್ಳೆಯದು, ಅದು ತಿಂದರೆ ದೇಹಕ್ಕೇನು ಹಾನಿ ಇಲ್ಲ ಅಂತ
ಒಂಥರ ಅವೇರ್ನೆಸ್ ಕ್ರಿಯೇಟ್ ಆಯಿತು. ಸೊ ನಾವು ಫ್ರೆಶ್ ಫ್ರೂಟ್ ಅಂಗಡಿ ಇದು ಜ್ಯೂಸ್ ಸೆಂಟರ್ ನೋಡ್ಕೊಂಡು ಹೋಗಿ ಜ್ಯೂಸ್ ಕುಡಿಯೋಕ್ಕೆ ಶುರು ಮಾಡಿದ್ವಿ. ಸೊ ಅಲ್ಲಿ ಏನು ಮಾಡೋರು, ಜ್ಯೂಸ್ ನಮಗೆ ಯಾವತ್ತೂ ಅದರದ್ದು ನಾರಿನಾಂಶ ಎಲ್ಲ ಇದ್ದರೆ ನಮ್ಗೆ ಇಷ್ಟ ಆಗಲ್ಲ. ಸೊ ಸ್ಟ್ರೈನ್ಡ್ ಜ್ಯೂಸನ್ನೇ ನಾವು ಕುಡಿಯೋಕ್ಕೆ ಶುರು ಮಾಡಿದ್ವಿ. ಸೊ ಅಂಥ ಜ್ಯೂಸ್ಗಳನ್ನು ಆವಾಗ ಸಿಗ್ತಿರೋದು, ಅದನ್ನು ನಾವು ಕುಡಿತಾ ಇದ್ವಿ. ಆಮೇಲೆ ಪುನಃ ಅವೇರ್ನೆಸ್ ಕ್ರಿಯೇಟ್ ಆಯಿತು, ಇಲ್ಲ ಫೈಬರ್ಸ್ ತುಂಬ ಇಂಪಾರ್ಟೆಂಟ್, ಹಣ್ಣುಗಳಲ್ಲಿ ಇರುವ ನಾರಿನಾಂಶ ತುಂಬ ಇಂಪಾರ್ಟೆಂಟ್, ನಾವು ಅಂಥ ಜ್ಯೂಸ್ಗಳನ್ನು ಕುಡಿಬೇಕು ಅಂತ ಹೇಳೋ ಒಂದು ಜನರಲ್ ಅವೇರ್ನೆಸ್ ಕ್ರಿಯೇಟ್ ಆಯಿತು. ಸೊ ಈ ಅವೇರ್ನೆಸ್ ಇದ್ದಂಗೆ ನಾವು ಒಂದು ಸ್ವಲ್ಪ ಮೈಂಡ್ಫುಲ್ ಆದ್ವಿ. ಸೊ ನಾವು ಇವಾಗ ಏನು ಮಾಡ್ತೀವಿ, ಜ್ಯೂಸ್ ಅಂಗಡಿಗೆ ಹೋದಾಗ ಓಕೆ ನಮಗೆ ಸ್ಟ್ರೈನ್ ಮಾಡಬೇಡಿ, ಹಾಗೆ ಕೊಡಿ, ನೀವು ಅದನ್ನು ಸೋಸ್ಬೇಡಿ, ಹಾಗೆ ನಮಗೆ ವಿದ್ ನಾರಿನಾಂಶನೇ ಕೊಡಿ. ಈಗ ಸಾಲಿಡ್ ಜ್ಯೂಸ್ ಅಂತ ನಾವೇನು ತೊಗೋತೀವಿ, ಈಗ ಮೂಸಂಬಿ ಎಲ್ಲ ನಮಗೆ ಸಾಲಿಡಾಗಿ ಕೊಡಿ ಅಂತ ಅಂದರೆ ಆ ನಾರಿನಾಂಶನೂ ಅದರೊಳಗಡೆ ಇರಲಿ ಅಂತ ನಾವು ಕೇಳೋಕ್ಕೆ ಶುರು ಮಾಡಿದ್ದೀವಿ. ಇನ್ನು ಮುಂದುವರೆದು ಇತ್ತೀಚೆಗೆ ಹೇಳ್ತೇವೆ ಸಕ್ಕರೆ ಒಳ್ಳೇದಲ್ಲ ಅಂತ ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಸೊ ಸಕ್ಕರೆ ಹಾಕಿರೋ ಜ್ಯೂಸನ್ನು ಅವಾಯ್ಡ್ ಮಾಡಿ ಅಂತ. ಯಾಕೆ ಈ ಸಕ್ಕರೆನ ಅವಾಯ್ಡ್ ಮಾಡಿ ಅಂತ ಹೇಳ್ತಿರೋದು ಅಂದರೆ, ಅದರಿಂದಾಗಿನೇ ನಮಗೆ ಆ್ಯಕ್ಚುಲಿ ಮುಂದೆ ಸ್ವಲ್ಪ ಹೊತ್ತಲ್ಲಿ ಪುನಃ ನಮಗೆ ಬಾಯಾರಿಕೆ ಆಗ್ತಾ ಇರೋಂಥದ್ದು. ದೇಹದಲ್ಲಿ ಈಗ ನೀವು ತುಂಬ ದಣದಾಗ ನಮ್ಗೆ ಶುಗರ್ ಡಿಪ್ ಆಗಿರುತ್ತೆ, ನಮಗೆ ಗ್ಲೂಕೋಸ್ ಲೆವೆಲ್ಸ್ ಕಮ್ಮಿ ಆಗ್ತಾ ಇರುತ್ತೆ, ಆವಾಗ ನಮಗೆ ಸುಸ್ತಾಗೋದು ಅಥವಾ ತಲೆ ಚಕ್ಕರ್ ಬರೋದು, ಇಂತಹ ಶುಗರ್ ಲೆವೆಲ್ಸ್ ಕಮ್ಮಿ ಆಗಿರುತ್ತೆ ಬಾಡಿಯಲ್ಲಿ. ಸೊ ಶುಗರ್ ಲೆವೆಲ್ಸ್ ಕಮ್ಮಿ ಆದ ತಕ್ಷಣ ನಮ್ಮ ಮನಸ್ಸು ಏನು ಕೇಳುತ್ತೆ ಅಂತಂದರೆ ಶುಗರ್ ಬೇಕು ಅಂತ, ಆವಾಗ ನಮಗೆ ನೆನಪಾಗೋದೇ ಜ್ಯೂಸು. ಸೊ ಈ ಥರ ನೀವು ಸಕ್ಕರೆ ಹಾಕಿರೋಂಥದ್ದು ಪ್ಲಸ್ ನಾರಿನಾಂಶ ಎಲ್ಲ ತೆಗೆದಿರೋಂತಹ ಜ್ಯೂಸ್ ಕುಡಿದಾಗ ನಮ್ಮ ದೇಹಕ್ಕೆ ಕುಡಿದ ತಕ್ಷಣವೇ ಒಂದು ಮೊಮೆಂಟ್ರಿ ನಿಮಗೆ ಒಂಥರ ಹಾಯ್, ಒಂಥರ ಆರಾಮಾಯಿತು, ತುಂಬ ಎನರ್ಜಿ ಬಂತು, ಶಕ್ತಿ ಬಂತು, ಇನ್ನು ಮುಂದೆ ಕೆಲಸ ಮಾಡ್ಬೋದು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಆದರೆ ಒಂದು ಸ್ವಲ್ಪ ಹೊತ್ತಾದಾಗ, ಒಂದು 15 ನಿಮಿಷ 20 ನಿಮಿಷ ಆದ ತಕ್ಷಣ ಪುನಃ ಇನ್ನೂ ಕುಡಿಬೇಕು ಅಂತ ಅನಿಸುತ್ತೆ. ಕೆಲವೊಂದ್ಸಲಿ ಸ್ಯಾಟಿಸ್ಫೈ ಆಗಲ್ಲ, ನೀವು ಕೆಲವೊಂದ್ಸಲಿ 2-3 ಗ್ಲಾಸ್ ಜ್ಯೂಸನ್ನು ಕುಡಿಯೋ ಸಾಧ್ಯತೆಗಳು ಇವೆ. ಯಾಕೆಂತಂದ್ರೆ ಅದೊಂದು ಆ ಸಟೈಟಿ ಫ್ಯಾಕ್ಟರ್ ಇಲ್ಲ, ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಶುಗರ್ಸ್ ಜಾಸ್ತಿ ಇದ್ದಾಗ ಬಾಡಿಯಲ್ಲಿ. ತುಂಬಾ ಡಿಪ್ ಆಗಿ ನಾವು ಏನಾದರೂ, ಈಗ ಶುಗರ್ ಲೆವೆಲ್ಸ್ ತುಂಬಾ ಡಿಪ್ ಆಗಿ ನಾವು ಶುಗರ್ಸ್ ತಗೊಂಡಾಗ ಒಂದು ಸಟೈಟಿ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ, ಅದು ಕಮ್ಮಿ ಇರುತ್ತೆ. ಸೊ ಆ ಕಾರಣದಿಂದಾಗಿ ಜಾಸ್ತಿ ಕುಡಿಯೋ ಸಾಧ್ಯತೆಗಳು ಇರುತ್ತೆ. ಈ ಥರ ಶುಗರ್ ಲೆವೆಲ್ಸ್ ಈ ಥರ ಜ್ಯೂಸ್ಗಳಲ್ಲಿ ಕುಡಿದಾಗ ಅದು ಬೇಗ ಈಸಿಯಾಗಿ ನಮ್ಮ ಬ್ಲಡ್ಡನ್ನು ಎಂಟ್ರ್ ಆಗುತ್ತೆ. ಇವಾಗ ಹಣ್ಣನ್ನು ತಿಂದರೆ ನಾವು ಅದು ಹಣ್ಣು ತಿಂದು ಅದು ಜೀರ್ಣ ಆಗಿ ನಮ್ಮ ರಕ್ತನ ಸೇರೋಕ್ಕೆ ಟೈಮ್ ತೊಗೊಳುತ್ತೆ. ಅದೇ ಜ್ಯೂಸ್ ಫಾರ್ಮ್ ಅಂತಂದರೆ ಅದು ಬೇಗ ಎಬ್ಸಾರ್ಬ್ ಆಗುತ್ತೆ ಕರಳಲ್ಲಿ. ಸೊ ಈ ಥರ ಎಬ್ಸಾರ್ಬ್ ಆದಾಗ ನಮ್ಮ ಶುಗರ್ ಲೆವೆಲ್ಸ್ ಒಂದೇ ಸಲ ಜಾಸ್ತಿ ಆಗುತ್ತೆ. ಈ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಬ್ಲಡ್ ಅದನ್ನು ಸರಿ ಮಾಡ್ಕೋಬೇಕು. ದೇಹದಲ್ಲಿ ನಮ್ಮ ಬಾಡಿ ಹೆಂಗೆ ದೇವರ ಸೃಷ್ಟಿ ಮಾಡಿದಾನೆ ಅಂತಂದ್ರೆ, ಏನಾದ್ರೂ ಒಂದಾದ್ರೆ ಅದಕ್ಕೆ ಕೌಂಟರ್ ಆಕ್ಟ್ ಆಗಿ ಎಲ್ಲದೂ ಒಂಥರ ನೀಟಾಗಿ ಬ್ಯಾಲೆನ್ಸ್ ಮೆಕ್ಯಾನಿಸಮ್ ಅನ್ನ ಇಟ್ಕೊಂಡಿದೆ ಬಾಡಿ. ಆದ್ರೆ ಕೆಲವೊಂದ್ಸಲಿ ನಮ್ಮ ತಪ್ಪು ಕ್ರಮದಿಂದಾಗಿ ಅದು ತುಂಬಾ ಸಲ ಪ್ರಯತ್ನ ಪಡತ್ತೆ ಸರಿ ಮಾಡಕ್ಕೆ, ಯಾವುದೋ ಒಂದು ಹಂತದಲ್ಲಿ ಅದು ಕೈ ಬಿಡುತ್ತೆ, ಆವಾಗ ನಮ್ಗೆ ಕಾಯಿಲೆಗಳು ಕಾಣಂಥದ್ದು. ಸೊ ಈ ತರ ಬಂದಾಗ ಏನ್ ಮಾಡುತ್ತೆ, ದೇಹ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದಂಗೆ ಬ್ಲಡ್ ಅಲ್ಲಿ ಸೆಲ್ ಇಂದ ಪ್ರತಿಯೊಂದು ಜೀವ ಕಣಗಳಿಂದಲೂ ಅದೆಲ್ಲ ನೀರ್ ಸ್ಟೋರ್ ಆಗಿರುತ್ತೆ, ಅವುಗಳೆಲ್ಲ ಬ್ಲಡ್ಡಿಗೆ ಬರುತ್ತೆ. ಯಾಕೆಂತಂದ್ರೆ ಡೈಲ್ಯೂಟ್ ಮಾಡಕ್ಕೆ, ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿರೋದನ್ನ ಡೈಲ್ಯೂಟ್ ಮಾಡೋಕ್ಕೋಸ್ಕರ ನಮ್ಮ ಸೆಲ್ಲಲ್ಲಿರುವ ನೀರೆಲ್ಲ ಹೊರಗೆ ಬರುತ್ತೆ. ಆವಾಗ ಸೆಲ್ ಡಿಹೈಡ್ರೇಟ್ ಆಗುತ್ತೆ, ಸೆಲ್ಲಲ್ಲಿ ನೀರಿಲ್ಲ, ನೀರಿನ ಅಂಶ ಇಲ್ಲ ಅಂತ ಆಗುತ್ತೆ. ಸೊ ಆ ಸೆಲ್ಲಲ್ಲಿ ನೀರಿನ ಅಂಶ ಇಲ್ಲ ಆದಾಗ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ, ನೀರು ಬೇಕು, ನೀರು ಕಮ್ಮಿ ಆಗ್ತಾ ಇದೆ ಬಾಡಿಯಲ್ಲಿ, ನೀರು ಬೇಕು ಅಂತ. ಸೊ ಆವಾಗ ನಮಗೆ ಬಾಯಾರಿಕೆ ಆಗಂಥದ್ದು. ಸೊ ಬೇಸಿಕಲಿ ಈ ಮೆಕ್ಯಾನಿಸಮ್ ಹೆಂಗೆ ಅಂತಂದರೆ, ನೀವು ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ದೇಹನ ಇನ್ನೂ ಡಿಹೈಡ್ರೇಷನ್ ಮೋಡಿಗೆ ಹಾಕ್ತಾ ಇರ್ತೀರಾ. ನೀವು ಆ್ಯಕ್ಚುಲಿ ಈಗ ಏನು ನಾವು ಅಂದ್ಕೊಂಡು ಕುಡಿಯೋದು ನೀರು ಹೈಡ್ರೇಷನ್ ಆಗುತ್ತೆ, ಚೆನ್ನಾಗಿ ನೀರು ಸೇರ್ಕೊಳ್ಳುತ್ತೆ ನಮ್ಮ ಬಾಡಿಲಿ ಅಂತ, ಖಂಡಿತವಾಗ್ಲೂ ಇಲ್ಲ. ಈ ಸಕ್ಕರೆ ಅಥವಾ ಸ್ವೀಟ್ ಏನಿದೆ ನಾವು ಜ್ಯೂಸಲ್ಲಿ ಬಳಸೋಂಥದ್ದು, ಅವುಗಳು ಈ ನೀರನ್ನು, ಈ ಆಲ್ರೆಡಿ ಇರೋಂಥ ನೀರನ್ನು ಇನ್ನೂ ಎಳೆದು ಇನ್ನೂ ನೀವು ಡಿಹೈಡ್ರೇಷನ್ ಸ್ಟೇಟಿಗೆ ಹೋಗ್ತೀರಾ. ಸೊ ಆ ಕಾರಣದಿಂದಾಗಿ ನಿಮ್ಗೊಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಪ್ಲಸ್ ಒಂದು ಸ್ವಲ್ಪ ಹೊತ್ತಾದ ತಕ್ಷಣ ಪುನಃ ನೀರು ಬೇಕು ಅಂತ ಅನ್ಸುತ್ತೆ. ಸೊ ಆ ಕಾರಣದಿಂದಾಗಿ ಯಾವತ್ತು ಜ್ಯೂಸನ್ನ ತುಂಬಾ ಬಾಯಾರಿಕೆ ಆದಾಗ ಖಂಡಿತವಾಗ್ಲೂ ಜ್ಯೂಸಿನ ಮೊರೆ ಹೋಗಬೇಡಿ. ಇದರಿಂದಾಗಿ ನಿಮ್ಮ ಬಾಡಿನ ನೀವು ಇನ್ನಷ್ಟು ಡಿಹೈಡ್ರೇಷನ್ ಸ್ಟೇಟ್ ಅಥವಾ ಒಂದು ಸ್ಟ್ರೆಸ್ ಮೋಡಿಗೆ ನೀವು ಒಂಥರ ಬಾಡಿನ ತಳ್ತೀರಾ. ಅನಾವಶ್ಯಕ, ಈಗ ನಾವು ಅದೇ ಜಾಗದಲ್ಲಿ ನೀರು ಕುಡಿತಿದ್ರೆ ದೇಹ ಯಾವುದೇ ಒಂದು ಆ ಸ್ಟ್ರೆಸ್ ಮೋಡಿಗೆ ಹೋಗದೆ ಆರಾಮಾಗಿ ಒಂಥರ ಎಲ್ಲ ಕ್ರಿಯೆಗಳನ್ನ ನಡೆಸ್ಕೊಂಡು ಹೋಗ್ಬೋದಿತ್ತು. ಆದರೆ ಈ ಥರ ನೀರು ಕುಡಿದು ನಾವು ನಮ್ಮ ಬಾಡಿನ, ಈ ಥರ ಜ್ಯೂಸ್ ಕುಡಿದು ಬಾಡಿನ ಒಂಥರ ಅಬ್ಯೂಸ್ ಮಾಡ್ತಾ ಇದ್ದೀವಿ ನಾವು.
ಈಗ ಹಿಂಸೆ ಕೊಡ್ತಾ ಇದ್ದೀವಿ. ಯಾಕೆಂತಂದ್ರೆ ಅದು ನಾರ್ಮಲ್ ಆಗಿ ಹೆಂಗೆ ಫಂಕ್ಷನ್ ಮಾಡಬೇಕು ಆ ಥರ ಫಂಕ್ಷನ್ ಆಗಕ್ಕೆ ಬಿಡ್ತಾ ಇಲ್ಲ ನಾವು. ಸೊ ಆ ಕಾರಣದಿಂದಾಗಿ ಮುಂದೆ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಹೋದಾಗ, ಎಸ್ಪೆಷಲಿ ಈ ಬೇಸಿಗೆ ಕಾಲದಲ್ಲಿ ಜ್ಯೂಸ್ಗಳು ಅಥವಾ ಸಕ್ಕರೆ ಜಾಸ್ತಿ ಹಾಕಿರೋಂತಹ ಯಾವುದೇ ಜ್ಯೂಸ್ ಪದಾರ್ಥಗಳನ್ನು ಸೇವಿಸೋದು ಕಡಿಮೆ ಮಾಡಿ, ಅಥವಾ ಸೇವಿಸದೇ ಇರೋದು ತುಂಬ ಒಳ್ಳೆಯದು. ಆದಷ್ಟು ಪ್ಲೇನ್ ವಾಟರ್ ಅಥವಾ ನೀರಿನ ಬಾಟಲ್ ತೊಗೊಂಡು ನೀರು ಕುಡೀರಿ. ಆವಾಗ ನಮ್ಮ ದೇಹದ ಹೈಡ್ರೇಷನ್ ಅಥವಾ ನೀರಿನ ಅಂಶವನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬಹುದು. ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ಸ್ ತುಂಬಾ ಮುಖ್ಯ. ಆದ್ರೆ ಇಡೀ ಜೀವನ ಬರೀ ಅಡ್ಜಸ್ಟ್ಮೆಂಟ್ಸ್ ಅಲ್ಲೇ ಕಳೆದು ಹೋದ್ರೆ ನಾವು ಪ್ರಗತಿ ತಾನೇ ಹೇಗೆ ಕಾಣ್ತೀವಿ? ನಾವು ಖುಷಿಯಾಗಿರ್ಬೇಕು. ಇತರರ ಪ್ರಗತಿಯನ್ನು ನಾವು ಪ್ರಶಂಸೆ ನೀಡಿ ಪ್ರೋತ್ಸಾಹಿಸಬೇಕು. ತ್ಯಾಗಕ್ಕೆ ಇರುವಂತಹ ಹೆಚ್ಚಿನ ಮಹತ್ವವನ್ನ ಕಂಡು ನಮ್ಮ ಜೀವನವನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ನಾವು ಎಷ್ಟೋ ಸಲ ಹಿಂಜರಿತೀವಿ. ಇತರರು ಖುಷಿಯಾಗಿರ್ಲಿ ಅಂತ ಹೇಳಿ ನಮ್ಮ ಜೀವನದಲ್ಲಿ ನಾವು ಹೆಚ್ಚಿನ ತ್ಯಾಗವನ್ನ ಮಾಡ್ತೀವಿ. ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಹೆಚ್ಚಿನ ಮಹತ್ವ ಕೊಡೋ ನಾವು ಖುಷಿಯಾಗಿದ್ದು ನಮ್ಮ ಕುಟುಂಬ ಪರಿವಾರದವರು ಹಾಗೂ ನಮ್ಮ ಹಿತೈಷಿಗಳು, ನಮ್ಮ ಬಂಧು ಬಳಗ ಎಲ್ಲರೂ ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಡಾಕ್ಟರ್ ಸೌಜನ್ಯ ವಶಿಷ್ಠ ಅವರು ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ತಿಳಿಯೋಣ. ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೋಡಿ, ಮನೆ ಚಿಕ್ಕದಾಗಿದ್ರೂ ಚೊಕ್ಕವಾಗಿ ಇಟ್ಕೋಬೇಕು ಅಂತ ಎಷ್ಟೋ ಜನ ಹೇಳೋದನ್ನು ಕೇಳಿದ್ದೀನಿ. ಒಬ್ಬರು ಮನೆಗೆ ನೀವು ಹೋದರೆ ಆ ಮನೇಲಿರೋರ್ತಕ್ಕಂಥ ವ್ಯಕ್ತಿತ್ವವನ್ನು ಆ ಮನೆ ಪ್ರತಿಬಿಂಬಿಸುತ್ತೆ. ಎಷ್ಟೋ ಜನ ನೀವು ಹೋಗಿ ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಒಂಥರ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಅಂತಹ ಒಂದು ವೈಬ್ರೇಷನ್ನು ಕೆಲವ್ರ ಮನೇಲಿರುತ್ತೆ. ಅದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನೋಡಿ, ನಾವು ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಎಷ್ಟೊಂದು ವಸ್ತುಗಳು ಬೇಡವಾಗಿರುತ್ತೆ. ಆದರೂ ಕೂಡ ನಾವು ಯಾವತ್ತೋ ಮುಂದೆ ಒಂದು ದಿನ ಬೇಕಾಗತ್ತೆ ಅಂತ ಹೇಳಿ ಆ ವಸ್ತುಗಳನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಿದ್ದಂಗೆ ಒಂದಿನ ನೋಡಿದ್ರೆ ಅದೇ ಮನೆಯಲ್ಲಿ ದೊಡ್ಡ ಅರ್ಧ ಆಗಿ ತುಂಬ್ಕೊಂಡ್ಬಿಡುತ್ತೆ. ಏನು ಮಾಡಬೇಕು, ಎಲ್ಲಿ ಬಿಸಾಡಬೇಕು ಅನ್ನೋದನ್ನು ತೋಚ್ತಾ ಇರೋದಷ್ಟು ನಮ್ಮ ಮನಸ್ಸು ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಹಾಗೆ ಇರುವಾಗ ನೋಡಿ, ಅದು ಬರೀ ನಾವು ಒಂದು ವಸ್ತು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಲ್ಲ. ಎಷ್ಟೋ ಸತಿ ನಾವು ಬೇಡದ ವಸ್ತುಗಳನ್ನು ಮನೇಲಿ ಇಡ್ತಾ ಒಂದಿನ ನೋಡ್ತೀವಿ, ಅದನ್ನು ಏನು ಮಾಡಬೇಕಪ್ಪ ಅನ್ನೋದು ಗೊತ್ತಾಗಲ್ಲ. ಕೆಲವು ಸತಿ ನಾವು ಅನ್ಕೋತೀವಿ ಈ ವಸ್ತು ಸಮಯ ಬಂದಾಗ ಸಿಗತ್ತೆ, ಆವಾಗ ಯಾವುದೋ ಒಂದು ದಿನ ಬರುತ್ತೆ, ಆವಾಗ ಆ ದಿನದಲ್ಲಿ ಈ ವಸ್ತು ಉಪಯೋಗ ಆಗುತ್ತೆ ಅಂತ ಹೇಳಿ ಅದನ್ನು ಇಡ್ತಾ ಹೋಗ್ತೀವಿ. ಆ ದಿನ ಬಂದಾಗ ಆ ವಸ್ತು ಇದೆ ಅನ್ನೋದು ನಮಗೆ ತೋಚುತ್ತಾ ಇರಲ್ಲ. ನೋಡಿ, ಯಾಕೆ ನಾನು ಬೇಡದಿರೋ ವಸ್ತುಗಳನ್ನು ಬಿಸಾಡ್ಬಿಡಿ, ಹಳೆಗಳನ್ನು ಬಿಸಾಡ್ಬಿಡಿ. ನಾನು ಯಾವತ್ತೂ ಅಷ್ಟೇ ಒಂದು ಹೊಸ ಬಟ್ಟೆ ತೊಗೋಬೇಕಾದ್ರೆ ನನ್ನ ಹತ್ರ ಯಾವುದೋ ಒಂದು ಹಳೆ ಬಟ್ಟೆಗಳನ್ನ ಯಾರಿಗಾದರೂ ಕೊಟ್ಟು ನಂತರ ನಾನೊಂದು ಹೊಸ ಬಟ್ಟೆಯನ್ನು ತೊಗೋತೀನಿ. ಯಾಕಂತ ಹೇಳಿದ್ರೆ ನಾವು ಯಾವಾಗ ಹಳೆ ವಸ್ತುವನ್ನು ಕೊಡ್ತೀವೋ ಒಂದು ಹೊಸ ವಸ್ತುವಿಗೆ ಬರೋ ಮಾಡ್ಕೋತೀವಂತೆ. ಹಾಗಾಗಿ ಏನಂತ ಹೇಳಿದ್ರೆ ದ ಲೆಸ್ ಇಸ್ ಮೋರ್. ನೀವು ನೋಡಿ, ಎಷ್ಟೋ ಸತಿ ನೋಡಿ, ಕೆಲವರು ಮೇಕಪ್ ಅಷ್ಟೇ ಎಷ್ಟು ಕಮ್ಮಿ ಮಾಡಿರ್ತಾರೋ ಅಷ್ಟು ಚೆನ್ನಾಗಿ ಕಾಣಿಸಿರ್ತಾರೆ. ಕೆಲವು ಸತಿ ಅಷ್ಟೇ ನಾವು ಎಷ್ಟೋ ಸತಿ ಅನ್ಕೋತೀವಿ, ಯಾರು ತುಂಬ ಬ್ರೈಟ್ ಆಗಿರೋ ಬಟ್ಟೆ ಹಾಕಿದ್ರೆ ನೋಡೋಕ್ಕೂ ಆಗಲ್ಲ ಅನ್ಸುತ್ತೆ. ಯಾವುದೇ ಒಂದು ಲೈಟನ್ನು ತೊಗೊಳ್ಳಿ, ತುಂಬ ಬ್ರೈಟ್ ಆಗಿದ್ರೆ ಆ ಲೈಟನ್ನು ನೋಡೋಕ್ಕೂ ಆಗಲ್ಲ. ಹಾಗೆ ಕೂಡ ನಮ್ಮ ಪರ್ಸ್ನಾಲಿಟಿ ಕೂಡ ಹೌದು. ಯಾವಾಗ ನಾವು ತುಂಬ ಕಮ್ಮಿ ಉಪಯೋಗಿಸ್ತೀವೋ, ಮೇಕಪ್ ಆಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು, ಅಥವಾ ಕೆಲವು ಸತಿ ನಾವೇನು ಮಾಡ್ತೀವಿ, ನಮ್ಮ ಬಗ್ಗೆ ನಾವು ತುಂಬ ಹೇಳ್ಕೊಂಡಾಗ ಅಯ್ಯೋ ಇಷ್ಟೇನಾ ಈ ವ್ಯಕ್ತಿ ಬೆಲೆ ಅಂತ ಎಷ್ಟೋ ಸತಿ ನಮ್ಮ ಬೆಲೆ ಕೂಡ ಕಮ್ಮಿ ಆಗಿರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಪ್ರತಿ ಸತಿ ನಾವು ಯಾವಾಗ ತುಂಬ ಕಮ್ಮಿ ಇರ್ತದೆ, ಲೆಸ್ ಇಸ್ ಮೋರ್ ಅಂತ. ಸೊ ಹಾಗಾಗಿ ನಾವು ನಮ್ಮ ಬಗ್ಗೆ ಹೇಳ್ಕೊಳ್ಳೋದಾಗಿರಲಿ, ನಮ್ಮ ಮನೆಯಲ್ಲಿ ಅಷ್ಟೇ ಎಷ್ಟು ಕಮ್ಮಿ ವಸ್ತುಗಳಿರುತ್ತೋ ಅಷ್ಟು ನೆಮ್ಮದಿ ಇರುತ್ತೆ. ಮನೆ ಅಂತ ಹೇಳಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಹೊರತು ವಸ್ತುಗಳಲ್ಲಾಗಿರಲಿ, ಸಿಕ್ಕಾಪಟ್ಟೆ ವಸ್ತುಗಳಾಗಿರ್ಬೋದು, ಬೇಡದಿರೋ ವಸ್ತುಗಳಾಗಿರ್ಬೋದು, ಇದು ನಿಮ್ಮ ತಲೆಯನ್ನು ಕೆಡಿಸ್ತಾ ಹೋಗುತ್ತೆ. ಯಾರಾದರೂ ಬ್ರೇಕಪ್ ಆಗಿ ಬಂದರೆ ಫಸ್ಟ್ ನಾನು ಅವ್ರಿಗೆ ಅಡ್ವೈಸ್ ಕೊಡೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮನೇಲಿರ್ತಕ್ಕಂಥ ಯಾವುದೇ ಒಂದು ಗಿಫ್ಟ್ ಆಗಿರ್ಬೋದು, ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಒಂದು ಒಡವೆ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಏನೇ ಆಗಿರಲಿ, ಫಸ್ಟ್ ಅದನ್ನು ಯಾರಿಗಾರು ದಾನ ಮಾಡಿಬಿಡಿ ಅಂತ. ಯಾಕಂತ ಹೇಳಿದ್ರೆ ಆ ವಸ್ತು ಆ ವ್ಯಕ್ತಿಯ ನೆನಪನ್ನು ತರಿಸ್ತಾ ಇರುತ್ತೆ. ಎಷ್ಟೋ ಸತಿ ನೋಡಿ, ನಾವು ಯಾವುದೋ ಒಂದು ಆ ಮನೆಯಲ್ಲಿರ್ತಕ್ಕಂಥ ವೈಬ್ರೇಷನ್ನೇ ಚೇಂಜ್ ಆಗಿಬಿಡುತ್ತೆ ಯಾವಾಗ ನಾವು ಹಳೆ ವಸ್ತುಗಳನ್ನು ಇಡ್ತಾ ಹೋಗ್ತೀವೋ. ಹಾಗಾಗಿ ಪ್ರತಿ ಸತಿ ಅಷ್ಟೇ ನೀವು ಏನಾದರೂ ತೊಗೋಬೇಕಾದ್ರೆ, ಏನನ್ನಾದರೂ ಇದು ಮಾಡಬೇಕಾದ್ರೆ ಹಳೆ ವಸ್ತುಗಳನ್ನು ಬಿಸಾಡಿ, ಮನೆಯಲ್ಲಿ ಬೇಡದೇ ಇರೋ ವಸ್ತುಗಳನ್ನು ಬಿಸಾಡ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಒಂದು ಆರ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ರತಿಯೊಬ್ಬ ಒಂದು ವಸ್ತುವಿಗೆ ಒಂದು ಪೆನ್ ತೊಗೊಂಡ್ರು ಅದಕ್ಕೆ ಅದರದ್ದಾದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ.
ಸೊ ಹಾಗಾಗಿ ಮನೆಯಲ್ಲಿ ಎಷ್ಟು ಕಮ್ಮಿ ವಸ್ತುಗಳನ್ನು ಇಡ್ತೀರ. ಮತ್ತು ಮನೆಯನ್ನು ಅಚ್ಚುಕಟ್ಟಾಗಿಡೋದು ಯಾವಾಗಲೂ ಅಷ್ಟೇ. ನಾನು ಶುರುವಲ್ಲೇ ವಿಡಿಯೋದಲ್ಲಿ ಹೇಳಿದೆ, ಒಂದು ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು, ಪರ್ಸ್ನಾಲಿಟಿಗಳನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಾವು ಮನೆಯನ್ನು ಎಷ್ಟು ಅಚ್ಚುಕಟ್ಟಾಗಿಡ್ತೀವಿ, ನಮ್ಮ ಮನೆ ಚಿಕ್ಕದಾಗಿರಲಿ ಆದರೂ ಕೂಡ ನಾವು ಎಷ್ಟು ಕ್ಲೀನಾಗಿಡಲಿಕ್ಕೆ ಸಾಧ್ಯನೋ ಅಷ್ಟು ಕ್ಲೀನಾಗಿ ಇಡೋಣ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಹೇಳ್ತೇವೆ ಕ್ಲೀನಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ ಅಂತ ಹೇಳಿದ್ರೆ ಭಗವಂತನಿಗೆ ಅಷ್ಟೇ. ನೋಡಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಯಾಕೆ ಒಂಥರ ಇನ್ನೊಂದು ಸ್ವಲ್ಪ ತಿರೋಣ ಅಂತ ಅನ್ಸುತ್ತೆ ಅಂದರೆ ಆ ದೇವಸ್ಥಾನದ ವಾತಾವರಣ ಅಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ, ಅಷ್ಟು ಶುಚಿಗೊಳಿಸಿ ಇಟ್ಟಿರ್ತಾರೆ. ಹಾಗಾಗಿ ನಾವು ನಮ್ಮ ಮನೆಯಲ್ಲೇ ದೇವಸ್ಥಾನವನ್ನು ನಿರ್ಮಿಸ್ಬೋದು. ಹೇಗಪ್ಪ ಅಂತ ಹೇಳಿದರೆ ನಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಬೇಡದ ವಸ್ತುಗಳನ್ನು ಬಿಸಾಡೋದಾಗಿರ್ಬೋದು. ಯಾಕಂತ ಹೇಳಿದರೆ ಬೇಡದ ವಸ್ತು ನಮ್ಮ ಸೈಕಾಲಜಿಕಲ್ ಇಂಪ್ಯಾಕ್ಟನ್ನು ತೋರಿಸುತ್ತೆ. ಯಾಕಂತ ಹೇಳಿದರೆ ಬೇಡದ ವಸ್ತುಗಳನ್ನು ಕಲೆಕ್ಟ್ ಮಾಡ್ತಿದ್ದಂಗೆ ನಮಗೆ ಬೇಡದ ವಿಷಯಗಳನ್ನು ಗ್ರಹಿಸ್ತಾ ಹೋಗ್ತೀವಿ, ಬೇಡದ ಎಮೋಷನ್ಸನ್ನು ಗ್ರಹಿಸ್ತಾ ಹೋಗ್ತೀವಿ. ಹಾಗಾಗಿ ಮನೆಯನ್ನು ಅಚ್ಚುಕಟ್ಟಾಗಿಡಿ. ಮನೆಯಲ್ಲಿ ಯಾವುದೇ ಒಂದು ವಸ್ತು, ಈಗ ನೋಡಿ ಕೀ ಹೀಗೆ ಬಿಸಾಡಿದ್ರು ಕೂಡ ಅದಕ್ಕೂ 1 ಸೆಕೆಂಡ್ ಹಿಡಿಸುತ್ತೆ. ಕೀಯನ್ನು ಹೋಗಿ ಅದರ ವಸ್ತುವನ್ನು ನೇತಾಕಿದ್ರೆ ಕೂಡ ಅಷ್ಟೇ ಒಂದು ಸೆಕೆಂಡ್ ಹಿಡಿಸುತ್ತೆ. ಮನೇಲಿ ಒಂದು ಸಣ್ಣ ಕೀ ಸಿಕ್ಕಲಿಲ್ಲ ಅಂತ ಹೇಳಿದರೆ ಆ ಮನೇಲಿ ನೆಮ್ಮದಿನೇ ಹಾಳಾಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಒಂದು ಕೀ ಬಿಸಾಡೋಕ್ಕೂ ಎಲ್ಲೋ ಹಾಕೋಕ್ಕೆ ಎಷ್ಟೋ ಸತಿ ನೀವು ಸೋಫಾ ಕ್ಲೀನ್ ಮಾಡಿದಾಗ ಎಲ್ಲೋ ಕಳೆದು ಹೋಗಿದ್ದು ವಸ್ತುಗಳೆಲ್ಲ ಸಿಗ್ತಾ ಇರುತ್ತೆ ಅಲ್ವಾ? ಅದನ್ನೇ ನಾನು ಹೇಳಿದ್ದು, ಒಂದು ಮನೆ ಆ ಮನೇಲಿರ್ತಕ್ಕಂಥ ವ್ಯಕ್ತಿತ್ವಗಳದ್ದು ಪರ್ಸ್ನಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಮನೇನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಮನೆ ಒಂದು ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ಮನೇನ ತುಂಬ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊತೀರೋ ನಿಮ್ಮ ಮನಸ್ಸು ನೆಮ್ಮದಿ ಹಾಗೆ ಇರುತ್ತೆ. ಕೆಲವ್ರ ಮನೆಗೆ ಹೋಗ್ತೀವಿ, ಚಪ್ಪಲಿ ಎಲ್ಲ ಹರಡ್ಬಿಟ್ಟಿರುತ್ತೆ, ಆ ಮನೆಗೆ ಒಳಗಡೆ ಹೋಗ್ಬೇಕು ಅಂತಲೂ ನಮ್ಗೆ ಅನ್ಸಲ್ಲ. ಅದೇ ಚಪ್ಪಲಿನ ಹಿಂಗೆ ಬಿಸಾಡೋಕ್ಕೂ 1 ಸೆಕೆಂಡ್ ಹಿಡಿಸುತ್ತೆ, ಜೋಡಿಸಿ ಇಡೋಕ್ಕೂ 1 ಸೆಕೆಂಡ್ ಹಿಡಿಸುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಎಲ್ಲ ಹೇಳ್ತದೆ ಪ್ಲೇಸ್ ಫಾರ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ. ಯಾವುದಕ್ಕೆ ಆಗಲಿ ಅದಕ್ಕೆ ಆದ ಒಂದು ನಿರ್ದಿಷ್ಟವಾದ ಒಂದು ವಸ್ತುಗಳನ್ನು ಅಲ್ಲಲ್ಲೇ ಇಡಬೇಕು ಅಂತ. ಯಾಕಂತ ಹೇಳಿದ್ರೆ ನಿಮಗೆ ಒಂದು 10 ವರ್ಷ ಬಿಟ್ಟು ಕೇಳಿದ್ರು ಆ ವಸ್ತು ಎಲ್ಲಿದೆ ಅಂತ ಹೇಳಿದ್ರೆ ಅದು ನೆನಪಿರಬೇಕು. ಹಾಗೆ ಪ್ರತಿಯೊಂದು ಕೀಗೆ ಕೀ ಜಾಗದಲ್ಲಿ, ಪೆನ್ ಇಡೋ ಜಾಗದಲ್ಲಿ, ಬುಕ್ಸ್ ಇಡೋ ಜಾಗದಲ್ಲಿ, ಬಟ್ಟೆ ಇಡೋ ಜಾಗದಲ್ಲಿ ಯಾವಾಗ ಇಡ್ತಾ ಹೋಗ್ತೀವೋ ಅದು ನಮ್ಮಲ್ಲಿರ್ತಕ್ಕಂಥ ಒಂದು ಶಿಸ್ತನ್ನು ತೋರಿಸುತ್ತೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಚೈತನ್ಯ ಬರುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವಾಗ ಆರ್ಗನೈಸ್ಡ್ ಆಗಿರ್ತೀವೋ ಡಿಸಿಷನ್ ಚೆನ್ನಾಗಿ ತಗೋತೀವಿ. ಎಷ್ಟೋ ಸತಿ ನಮ್ಮಲ್ಲಿ ಏನಪ್ಪ ಗೊಂದಲ ಆಗುತ್ತೆ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ನಮಗೆ ಗೊತ್ತಾಗಲ್ಲ. ಸೊ ಯಾವಾಗ ಎಲ್ಲ ವಸ್ತುಗಳು ಎಲ್ಲೆಲ್ಲಿರುತ್ತೆ ನಾವು ಆರ್ಗನೈಸ್ಡ್ ಆಗಿರ್ತೀವಿ, ತಕ್ಷಣ ಏನಾದರೂ ನಿರ್ಧಾರ ತಗೋಬೇಕಾದ್ರೆ ಆರಾಮಾಗಿ ತಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು. ಜೀವನದಲ್ಲಿ ನಾವು ತಂದುಕೊಳ್ಳುವ ಚಿಕ್ಕ ಬದಲಾವಣೆ, ಆಲೋಚನೆಗಳಲ್ಲಿ ತಂದುಕೊಳ್ಳುವಂತಹ ಚಿಕ್ಕ ಪುಟ್ಟ ಬದಲಾವಣೆ ಲೈಫ್ನ ಎಷ್ಟೊಂದು ಸಿಂಪ್ಲಿಫೈ ಮಾಡುತ್ತೆ ಗೊತ್ತಾ? ಡಾಕ್ಟರ್ ಸೌಜನ್ಯ ವಶಿಷ್ಠ ಅವರು ಈವರೆಗೂ ತಿಳಿಸ್ಕೊಟ್ಟಂತ ಕೆಲವಾರು ಟಿಪ್ಸ್ಗಳನ್ನ ಫಾಲೋ ಮಾಡಿ ನೋಡಿ. ಬದಲಾವಣೆ ಖಂಡಿತ ನಿಮಗೆ ಉತ್ತಮವಾದಂತಹ ಪ್ರಗತಿಯನ್ನ ತಂದುಕೊಡುತ್ತೆ, ಯಶಸ್ಸು ಶ್ರೇಯಸ್ಸನ್ನು ತಂದುಕೊಡುತ್ತೆ. ಇದು ಈ ದಿನದ ಕಾರ್ಯಕ್ರಮ ಆಯುಷ್ ಮಂತ್ರ. ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. Click on the bell icon to watch our latest videos.